ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಸಾದತ್ ಅಲಿ ಖಾನ್ನ ಮೂರನೆಯ ಮಗನಾದ ಘಾಜಿ ಉದ್ದೀನ್ 1814ರಿಂದ 1827ರವರೆಗೆ ಅವಧ ಪ್ರಾಂತ್ಯದ ನವಾಬನಾಗಿದ್ದ. ಅವನು ಕಲೆ ಹಾಗೂ ಸಂಗೀತ ರಸಿಕ. ಮೋತಿ ಮಹಲ್ ಸಂಕೀರ್ಣದಲ್ಲಿ ಚತ್ತರ್ ಮಂಜಿಲ್, ಮುಬಾರಕ್ ಮಂಜಿಲ್ ಹಾಗೂ ಶಾಹ ಮಂಜಿಲ್ಗಳಂತಹ ಸುಂದರ ಕಟ್ಟಡಗಳನ್ನು ನಿರ್ಮಿಸಿದ್ದ. ತನ್ನೊಬ್ಬ ಯುರೋಪಿಯನ್ ಹೆಂಡತಿಯ ನೆನಪಿಗಾಗಿ ಯುರೋಪಿಯನ್ ಮಾದರಿಯ ವಿಲಾಯಿತಿ ಬಾಗ್ ಎಂಬ ಕಟ್ಟಡವನ್ನು ಕಟ್ಟಿಸಿದ್ದ. ಭಾರತೀಯ ಕಲಾವಿದರೊಂದಿಗೆ ಬ್ರಿಟಿಷ್ ಕಲಾವಿದರಾದ ರಾಬರ್ಟ್ ಹೋಮ್ ಹಾಗೂ ಜಾರ್ಜ್ ಬೀಜೆಯಂತಹರನ್ನು ಕೂಡ ಪ್ರೋತ್ಸಾಹಿಸಿ ಕಲೆಯನ್ನು ಬೆಳೆಸಿದ್ದ. ಅವನ ಆಸ್ಥಾನದಲ್ಲಿ ಅನೇಕ ಗಾಯಕರಿದ್ದರು. ಅದೇ ಕಾಲದಲ್ಲಿ ಅವಧದಲ್ಲಿ ಗೋಲಾಗಂಜ್ ಎನ್ನುವ ಊರಿನಲ್ಲಿ ಹೈದರ್ ಖಾನ್ ಎಂಬ ಗಾಯಕನಿದ್ದ. ಅವನೊಬ್ಬ ನಿಜವಾದ ಕಲಾವಿದ. ಅವನಿಗೆ ಜೀವನದ ಮತ್ತಾವ ವಿಷಯಗಳಲ್ಲೂ ಆಸಕ್ತಿ ಇಲ್ಲ. ಅವನಿಗೆ ಸಂಗೀತ ಬಿಟ್ಟರೆ ತನ್ನ ಸುತ್ತಮುತ್ತ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಯಾವ ಅರಿವೂ ಇಲ್ಲ. ಅದಕ್ಕೆ ಜನ ಅವನನ್ನು ಹುಚ್ಚ ಹೈದರ್ ಅಥವಾ ಮೂರ್ಖ ಹೈದರ್ ಅಂತಲೇ ಕರೀತಾ ಇದ್ರು ಕೂಡ. ಅವನನ್ನು ಯಾರು ಬೇಕಾದರೂ ಮೋಸ ಮಾಡ್ಬೋದಿತ್ತು. ಅದಲ್ಲದೆ ಅವನು ಯಾವಾಗ ಏನು ಮಾಡ್ತಾನೋ ಏನು ಹೇಳ್ತಾನೋ ಅಂತ ಹೇಳಲಿಕ್ಕಾಗ್ತಿರಲಿಲ್ಲ. ಅವನ ಪ್ರಪಂಚವೇ ಬೇರೆ. ಒಂದಿನ ನವಾಬ ಕುದುರೆಯ ಮೇಲೆ ಕುಳಿತು ಗೋಮತಿ ನದಿ ತೀರದಲ್ಲಿ ಹೋಗ್ತಾ ಇರಬೇಕಾದ್ರೆ ಹೈದರ್ ಖಾನ್ ಅಲ್ಲಿ ಕುಳಿತು ಹಾಡ್ತಾ ಇರೋದು ಕಾಣಿಸ್ತು. ದೂರದಲ್ಲಿ ನಿಂತು ತನ್ಮಯತೆಯಿಂದ ಬರ್ತಿದ್ದಂಥ ಹಾಡನ್ನ ಕೇಳಿ ಮೈಮರ್ತ. ಹಾಡು ನಿಂತ ಮೇಲೆ ಅವನ ಬಳಿಗೆ ಹೋಗಿ ಹೇಳ್ದ, ಪ್ರಿಯ ಹೈದರ್, ನೀನು ನನಗಾಗಿ ನಮ್ಮ ಮನೆಗೆ ಬಂದು ಹಾಡ್ತೀಯ? ಹೈದರನಿಗೆ ಇವನಾರು ಎನ್ನುವ ಕಲ್ಪನೆಯೂ ಇಲ್ಲ. ಓಹೋ, ಬಂದು ಹಾಡ್ತೇನೆ, ಆದರೆ ನಿನ್ನ ಮನೆ ನನಗೆ ಗೊತ್ತಿಲ್ಲವಲ್ಲ ಅಂದ. ನವಾಬ ನಕ್ಕು ಹೇಳ್ದ, ಚಿಂತೆ ಇಲ್ಲ, ನಾನೇ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ. ಹೈದರ್ ಎದ್ದು ಅವನೊಂದಿಗೆ ನಡೆದ. ದಾರಿಯಲ್ಲಿ ಕುದುರೆ ನಿಲ್ಲಿಸಲಿಕ್ಕೆ ಹೇಳಿ, ನಾನೇನು ನಿನ್ನ ಮನೆಗೆ ಬರ್ತೇನೆ, ಆದರೆ ನನಗೆ ತಿನ್ನಲಿಕ್ಕೆ ಪೂರಿ ಪಲ್ಯ ಕೊಟ್ಟರೆ ಮಾತ್ರ ಹಾಡ್ತೇನೆ ಅಂದ. ಸರಿ, ನವಾಬ ಹೇಳ್ದ, ಸ್ನೇಹಿತ, ಬರೀ ಪೂರಿ ಪಲ್ಯವೇಕೆ, ನಿನಗೇನು ಬೇಕು ಅದನ್ನು ಕೊಡ್ತೇನೆ ಬಾ. ನವಾಬನ ಮನೆಯನ್ನು ಪ್ರವೇಶ ಮಾಡುವಾಗ ಹೈದರ್ ಖಾನಿ ಸ್ವಲ್ಪ ಗಾಬರಿಯಾಯಿತು. ಇಷ್ಟು ದೊಡ್ಡ ಮನೆಯನ್ನು ಆತ ಕಂಡಿರಲೇ ಇಲ್ಲ. ಪೂರಿ ಪಲ್ಯ ತಿಂದ ಮೇಲೆ ಹೈದರ್ ಅಮೋಘವಾಗಿ ಹಾಡ್ದ. ನವಾಬ ಮೈಮರೆತ. ಸಂಗೀತದ ಗುಂಗಿನಲ್ಲಿರುವಾಗಲೇ ಹೈದರ್ ನಿಲ್ಲಿಸಿ ಕೂಗಿದ, ನಿನ್ನ ಕುರ್ಚಿಯ ಪಕ್ಕ ಇದೆಯಲ್ಲ ಹುಕ್ಕ, ತುಂಬ ಚೆನ್ನಾಗಿದೆ, ನನಗೆ ಹೊಗೆ ಸೊಪ್ಪು ಕೊಡು, ನಾನು ಸೇದಬೇಕು. ನವಾಬನಿಗೆ ರಸಭಂಗವಾಯಿತು. ಆದರೂ ತಡೆದುಕೊಂಡು ಹೊಗೆ ಸೊಪ್ಪನ್ನು ಕೊಡಿಸಿ ಅವನು ಸೇರಿದ ಮೇಲೆ ಹೇಳ್ದ, ಒಂದು ವಿಷಯ ನಿನಗೆ ನೆನಪಿರಲಿ, ನಾನು ಸಾಮಾನ್ಯನಲ್ಲ, ನವಾಬ. ಈಗ ನೀನು ನಡುವೆ ಯಾವುದೇ ಕಾರಣಕ್ಕೆ ನಿಲ್ಲಿಸದೆ ಹಾಡಬೇಕು. ನಾನು ಮೈಮರೆಯುವಂತೆ ಹಾಡಬೇಕು. ಹಾಗಾಗದಿದ್ದರೆ ನಿನ್ನ ಕೈಕಾಲು ಕಟ್ಟಿ ಗೋಮತಿ ನದಿಯ ಮಡುವಿನಲ್ಲಿ ಹಾಕಿಬಿಡ್ತೀನಿ, ಎಚ್ಚರ. ಹೈದರ್ ಖಾನ್ನ ಬಾಯಿ ಗೊಣತು. ಆದರೆ ನಿಧಾನವಾಗಿ ಕಣ್ಣು ಮುಚ್ಚಿ ಹಾಡ್ದ. ಬೆವರಿಳಿತಾ ಇತ್ತು. ಅವನ ಅದೃಷ್ಟ ಚೆನ್ನಾಗಿತ್ತು. ನವಾಬ ಸಂಗೀತದಲ್ಲಿ ಮೈಮರೆತಿದ್ದ. ಗಾಯನ ಮುಗಿದ ಮೇಲೆ ನವಾಬ ಚಪ್ಪಾಳೆ ತಟ್ಟಿ ಸಂತೋಷ ಸೂಚಿಸಿದ. ನಿನಗೇನು ಬೇಕೋ ಕೇಳ್ಕೋ ಹೈದರ್ ಅಂತ ನೋಡ್ದ. ಆಗ ಹೈದರ್, ಹುಜೂರ್, ನನ್ನದೊಂದು ಕೋರಿಕೆ, ದಯವಿಟ್ಟು ನಡೆಸ್ಕೊಡ್ಬೇಕು. ಇನ್ನು ಮುಂದೆ ನಿಮ್ಮ ಮುಂದೆ ಹಾಡಲಿಕ್ಕೆ ಹೇಳಬೇಡಿ. ನಿಜವಾದ ಕಲಾವಿದ ಎಂದು ಒತ್ತಡದಲ್ಲಿ ಹಾಡಲಾರ. ಅದಲ್ಲದೆ ನೀವು ನವಾಬರು. ತೃಪ್ತಿಯಾಗದಿದ್ದರೆ ನನ್ನನ್ನು ಕೊಲ್ಲಿಸಿಯೇ ಬಿಡುತ್ತೀರಿ. ನೀವು ಸತ್ತರೆ ಮತ್ತೊಬ್ಬ ನವಾಬ ಬರ್ತಾನೆ, ಆದರೆ ನಾನು ಸತ್ತರೆ ಮತ್ತೊಬ್ಬ ಹೈದರ್ ಖಾನ್ ಬರಲಾರ ಅಂದವನು ಅರಮನೆಯಿಂದ ಹೊರಗೆ ಓಡಿಬಿಟ್ಟ. ಸಾಹಿತ್ಯ, ಸಂಗೀತ, ಕಲೆಗಳು, ರಾಜರ ಅಧಿಕಾರಗಳು, ಆಜ್ಞೆಗಳನ್ನು ಸಹ ಮೀರಿದವು. ಅವುಗಳ ಸಾಮ್ರಾಜ್ಯವೇ ಬೇರೆ. ಅಂತೆಯೇ ಅವು ನೇರವಾಗಿ ಹೃದಯವನ್ನು ತಟ್ಟಿ ಕೆಲ ಕಾಲವಾದರೂ ಮನುಷ್ಯರನ್ನು ಆತಂಕದ ಪ್ರಪಂಚದಿಂದ, ಕೋಪದ ಪ್ರಪಂಚದಿಂದ ಮೇಲೆ ಕೆತ್ತಲಿಕ್ಕೆ ಸಹಾಯ ಮಾಡ್ತೀವಿ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.